ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ಹಸಿ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಇದರಿಂದ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಸಹಿತ ಕಲಿಸ್ಕೊಳ್ಬೋದು. ಇದನ್ನ ದೋಸೆಗೆ ಎಲ್ಲದಕ್ಕೂ ಬರುತ್ತಿದ್ದು. ಅದಕ್ಕೆ ನೋಡಿ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಹುಣಸೆಹಣ್ಣು, ಒಂದು 3 ಇಲ್ಕ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ, 2 ಹಸಿ 2 ಒಣದ್ದು, 1 ಸ್ಪೂನ್ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮುಷ್ಟಿ ನುಗ್ಗೆ ಸೊಪ್ಪು, ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ. ಇದಿಷ್ಟನ್ನು ಈಗ ಚಟ್ನಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಉದ್ದಿನ ಕಾಳನ್ನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ನುಗ್ಗೆ ಸೊಪ್ಪಲ್ಲಿ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇದೆ. ಎ, ಬಿ, ಸಿ, ಇ ಎಲ್ಲ ವಿಟಮಿನ್ಸ್ ಇದೆ. ಪೊಟ್ಯಾಷಿಯಮ್ ಇದೆ, ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ. ಹೆಲ್ತಿಗೆ ಇದು ತುಂಬ ಒಳ್ಳೆಯದಿದು. ಹೀಟು ಅನ್ನೋದೊಂದು ಬಿಟ್ಟರೆ ಆದರೆ ಇದು ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋಂಥ ಒಂದು ಸೊಪ್ಪಿದು. ಈಗ ನೋಡಿ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ, ಹುಣಸೆಹಣ್ಣು ಹಾಕ್ಕೊಂಡೆ. ಈಗ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಕೆಂಪಗೆ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚಪಾತಿಗೆ ಹಾಕ್ಕೊಳ್ಬೋದು. ನುಗ್ಗೆ ಸೊಪ್ಪಿನ ಚಪಾತಿ ಮಾಡ್ಬೋದು. ಚಟ್ನಿ ಪುಡಿ ಮಾಡಿದ್ದೀನಿ, ನನ್ನ ಚಾನಲಲ್ಲೇ ಇದೆ. ಅದು ಡ್ರೈ ಚಟ್ನಿ ಪುಡಿ ಮಾಡಿಟ್ಟಿದ್ದೀನಿ ನುಗ್ಗೆ ಸೊಪ್ಪಿಂದ, ಅದು ನನ್ನ ಚಾನಲಲ್ಲಿ ಇದೆ ನೋಡಿ. ತೆಂಗಿನಕಾಯಿ ಹಾಕ್ಕೊಂಡೆ. ಈಗ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ರೊಟ್ಟಿ ಸಹಿತ ಮಾಡ್ಬೋದು. ಇದ್ರ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಕೊಳ್ಬೋದು. ಎಳೆ ನುಗ್ಗೆ ಸೊಪ್ಪು ತಂದು ಮಾಡ್ಕೋಬೇಕಷ್ಟೇ, ಬಲ್ತಿದ್ರೆ ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗದು ಸೊಪ್ಪು ಚೆನ್ನಾಗಿ ಮೆತ್ತಗಾಗಬೇಕು. ಅದಾದಮೇಲೆ ಈಗ ಆರಿದ ಮೇಲೆ ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಚಟ್ನಿ ಮಾಡಿ ಇಟ್ಕೊಂಡು ತಂದಿದ್ದೀನಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬ ಹೆಲ್ತಿಯಾದ ನ್ಯೂಟ್ರಿಷಿಯಸ್ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ. ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಈಗ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ, ಅಷ್ಟೇ ಹೆಲ್ತಿ ಕೂಡ. ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಬೇಕು ಅನಿಸಿದ್ರೆ ಮಾಡಿ. ಓಕೆನಾ? ಥ್ಯಾಂಕ್ ಯು.